ಗೋಡಂಬಿ ಬೆಳೆ ಬೆಳೆಯಲು ಚಳ್ಳಕೆರೆ ಮೊಳಕಾಲ್ಮೂರು ಭಾಗ ಸೂಕ್ತ ಇದೆ ಎಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿವಿಯ ನಿವೃತ್ತ ಸಂಶೋಧನಾ ನಿರ್ದೇಶಕ ಡಾ ಸತ್ಯನಾರಾಯಣ ರೆಡ್ಡಿ ಹೇಳಿದರು. ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿ ಚಿಕ್ಕಚೆಲ್ಲೂರು ಗ್ರಾಮದ ರೈತ ತಿಪ್ಪೇಸ್ವಾಮಿ ಅವರ ಜಮೀನಿನಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ಗೋಡಂಬಿ ತಂತ್ರಜ್ಞಾನ ಕೇಂದ್ರ, ನವಿಲೆ ಶಿವಮೊಗ್ಗ ಕೃಷಿ ತಜ್ಞರ ಸಂಸ್ಥೆ, ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಬ್ಬೂರು ಇವರ ಸಹಯೋಗದಲ್ಲಿ ಗೋಡಂಬಿ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಗೋಡಂಬಿ ಬೆಳೆ ಮಳೆ ಇಲ್ಲದೆ ಒಣಭೂಮಿಯಲ್ಲಿ ಅತಿ ಕಡಿಮೆ ನೀರು ಖರ್ಚಿನಲ್ಲಿ ರೈತರು ಉತ್ತಮ ಬೆಳೆ ತೆಗೆಯಬಹುದು. ಗೋಡಂಬಿ ಬೆಳೆಯಲು ತೋಟಗಾರಿಕೆ ಇಲಾಖೆಯಿಂದ ಉಚಿತ ಸಸಿ ನೀಡುವ ಜೊತೆಗೆ ಹೆಕ್ಟರ್ಗೆ 20,000 ತನಕ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಈ ಸೌಲಭ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಎಂದರು. ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕ ಡಾ ಸುರೇಶ್ ಡಿ ಏಕಬೋಟೆ ಮಾತನಾಡಿ, ಬರ ಇದೆ ಎಂದು ರೈತರು ಧೃತಿಗೆಡಬೇಡಿ. ಗೋಡಂಬಿ ಬೆಳೆ ಬರ ನಿರೋಧಕ ಬೆಳೆಯಾಗಿದ್ದು ವನಭೂಮಿಯಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಯಾರು ಬೇಕಾದರೂ ಬೆಳೆಯಬಹುದು. ಗೋಡಂಬಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಜೊತೆಗೆ ಉತ್ತಮ ಬೆಲೆ ಇದೆ ಎಂದರು. ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಡಾ ಮಹಾಂತೇಶ್ ಪಿಎಸ್ ಮಾತನಾಡಿ, ಗೋಡಂಬಿ ಬೆಳೆ ಮಣ್ಣಿನ ಸವಕಳಿ ತಪ್ಪಿಸಲು ಮೊದಲು ಪರಿಚಯಿಸಲಾಗಿದೆ. ಗೋಡಂಬಿಯಲ್ಲಿ ಸುಮಾರು 40ಕ್ಕೂ ಅಧಿಕ ತಳಿಗಳಿವೆ. ನಮ್ಮ ರಾಜ್ಯಕ್ಕೆ ಸೂಕ್ತ ವೇರಿಟಿ ಎಂದರೆ ಉಳ್ಳಾಳ 1, ಉಳ್ಳಾಳ 2 ಹಾಗೂ ಉಳ್ಳಾಳ 3 ಸೂಕ್ತ ಎಂದು ಅವರು ಚಳ್ಳಕೆರೆ ಭಾಗಕ್ಕೆ ವೆಂಗ್ಲರ್ 4 ಮತ್ತು ವೆಂಗ್ಲರ್ 6 ತಳಿಗಳು ಯಶಸ್ವಿಯಾಗಿ ಬೆಳೆದಿವೆ. ಇಂತಹ ತಳಿಗಳನ್ನು ರೈತರು ನಾಟಿ ಮಾಡಿ ವೈಜ್ಞಾನಿಕವಾಗಿ ಬೆಳೆದಲ್ಲಿ ಪ್ರತಿ ಗಿಡಕ್ಕೆ 15 ರಿಂದ 20 ಕೆಜಿ ಇಳುವರಿ ಪಡೆಯಲು ಸಾಧ್ಯ ಎಂದರು. ಚಿತ್ರದುರ್ಗ ಕೃಷಿ ತಜ್ಞರ ಸಂಸ್ಥೆಯ ಕಾರ್ಯದರ್ಶಿ ಡಾ ವೀರಭದ್ರ ರೆಡ್ಡಿ ಮಾತನಾಡಿ, ವಾತಾವರಣದಲ್ಲಿ ನಮ್ಮಲ್ಲಿ ಹೆಚ್ಚಿನ ಉಷ್ಣಾಂಶ ಇರುವುದರಿಂದ ಗೋಡಂಬಿ ಬೆಳೆಗೆ ರೋಗ ಕೀಟಬಾಧೆ ತುಂಬಾ ಕಡಿಮೆ ಹಾಗೂ ಸ್ಥಳೀಯವಾಗಿ ಮಾರುಕಟ್ಟೆ ಸೌಲಭ್ಯ ಇದೆ ಎಂದರು. ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ವಿರೂಪಾಕ್ಷಪ್ಪ ಮಾತನಾಡಿ, ಇಲಾಖೆಯಿಂದ ಎಸ್ಸಿ ಎಸ್ಟಿ ರೈತರಿಗೆ ಹಾಗೂ ಸಣ್ಣ ಮತ್ತು ಅತಿ ಸಣ್ಣ ಎಲ್ಲ ರೈತರಿಗೆ ಉಚಿತ ಗೋಡಂಬಿ ಗಿಡ ನೀಡುವ ಜೊತೆಗೆ ಮನರೇಗಾ ಯೋಜನೆಯಡಿ ಕೂಲಿ ಹಣ ನೀಡಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ, ಗೋಡಂಬಿ ಸಂಸ್ಕರಣಾ ಘಟಕದ ಮಾಲೀಕ ಅಬೇನಹಳ್ಳಿ ನಿಂಗಣ್ಣ, ಪ್ರಗತಿಪರ ರೈತರಾದ ತಿಪ್ಪೇಸ್ವಾಮಿ, ದಯಣ್ಣ, ಕುಮಾರಸ್ವಾಮಿ, ರುದ್ರಮುನಿಯಪ್ಪ, ರಾಜಣ್ಣ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್, ಎನ್ಕೆಎಸ್ ಟಿವಿ4 ನ್ಯೂಸ್, ಪರಶುರಾಂಪುರ. ಆಗಿರ್ಬೋದು, ಕಡಿಮೆ ಇಳುವರಿಗೆ ಕಾರಣವಾದಂತಹ ಅಂಶಗಳು ಯಾವ್ಯಾವುದು? ಒಂದು ಕೀಟ ಮತ್ತು ರೋಗದ ಸಮಸ್ಯೆ ಬರುತ್ತೆ. ಹೌದಾ? ಯಾವುದೇ ಏನಂದ್ರೆ ನಾವು ಸೂಕ್ತವಾದಂತಹ ಒಂದು ತಳಿಗಳನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅಂದಾಗ ಇಳುವರಿಯಲ್ಲಿ ಏರುಪೇರಾಗುತ್ತೆ. ಅಷ್ಟೇ ಅಲ್ಲದೆ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸದೇ ಇರುವಂತದ್ದು. ಮತ್ತೆ ಈಗ ಗೇರು ಬೆಳೆಯಲ್ಲಿ ನಾವು ಒಂದು ಮುಖ್ಯವಾದಂತಹ ಒಂದು ಉದಾಹರಣೆಯನ್ನು ಕೊಡಬೇಕು ಅಂದ್ರೆ, ಹಳೆ ತೋಟಗಳಲ್ಲಿ ಏನಿದೆ ಬೀಜದಿಂದ ಅಭಿವೃದ್ಧಿಪಡಿಸಿದಂತ ತೋಟಗಳಾಗಿದೆ. ಈ ಬೀಜದಿಂದ ಅಭಿವೃದ್ಧಿಪಡಿಸಿದಂತ ತೋಟಗಳೇನಾಗುತ್ತೆ, ಇಳುವರಿ ಸ್ವಲ್ಪ ತಡವಾಗಿ ಬರುತ್ತೆ, ಇಳುವರಿ ಕೂಡ ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬಳಸ್ತಿರುವಂಥದ್ದು ಕಸಿ ಕಟ್ಟಿದ ಗಿಡಗಳನ್ನೇ, 6 ರಿಂದ 12 ತಿಂಗಳ ವಯಸ್ಸಿನ ಕಸಿ ಕಟ್ಟಿದ ಗಿಡಗಳನ್ನು ನಾವು ನಾಟಿಗೆ ಉಪಯೋಗಿಸ್ಕೋಬೇಕಾಗುತ್ತೆ. ಈಗ ಹೇಳಿದೆ, ಸೂಕ್ತವಾದಂಥ ತಳಿಗಳ ಆಯ್ಕೆ ಮುಖ್ಯ. ಯಾಕೆಂದ್ರೆ ಎಲ್ಲಾ ತಳಿಗಳು ಎಲ್ಲ ಪ್ರದೇಶದಲ್ಲೂ ಬರ್ಬೋದು, ಬಟ್ ನಾವು ನೋಡ್ತಾ ಇರುವಂಥದ್ದು ಇಳುವರಿ, ಆರ್ಥಿಕವಾಗಿ ಇಳುವರಿಯನ್ನು ಪಡಿಬೇಕಾಗುತ್ತೆ. ಹಾಗಾಗಿ ಈಗ ಗೋಡಂಬಿ ಬೆಳೆಯಲ್ಲಿ ಸುಮಾರು ಒಂದು 42ಕ್ಕೂ ಅಧಿಕ ಇಳುವರಿಗಳು, ಹೆಚ್ಚು ತಳಿಗಳು ಕೂಡ ಇವೆ. ಅದರಲ್ಲಿ ನಮ್ಮ ಕರ್ನಾಟಕ ಭಾಗಕ್ಕೆ ಸೂಕ್ತವಾದಂಥ ತಳಿಗಳನ್ನು ನೋಡೋದಾದ್ರೆ, ನಮ್ಮ ಉಳ್ಳಾಳ ಸಂಶೋಧನಾ ಕೇಂದ್ರದಿಂದ ಉಳ್ಳಾಳ 1, 2 ಮತ್ತು 3 ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಉಳ್ಳಾಳ 1 ನೀವೆಲ್ಲ ಕೇಳಿರ್ತೀರ. ಉಳ್ಳಾಳ 1 ತಳಿ ಏನಿದೆ ಹೆಚ್ಚಿಗೆ ಜನಪ್ರಿಯತೆಯನ್ನು ಹೊಂದಿದಂಥ ಒಂದು ತಳಿ. ಅಂದ್ರೆ ಇದರಲ್ಲಿ ಇಳುವರಿ ಕೂಡ ಜಾಸ್ತಿ, ಸುಮಾರು 15 ರಿಂದ 20 ಕೆಜಿಯಷ್ಟು ಇಳುವರಿಯನ್ನು ಪಡಿಬಹುದು. ಅಂದ್ರೆ 8 ರಿಂದ 10 ವರ್ಷ ಆದ ನಂತರ ಆರ್ಥಿಕ ಇಳುವರಿಯನ್ನು ನಾವು ಪಡಿಬಹುದು. ಈ ಉಳ್ಳಾಳ 2 ಮತ್ತು 3 ಏನಿದೆ ಒಂದು ಸ್ವಲ್ಪ ಕಡಿಮೆ ಇಳುವರಿ, ಒಂದು 15 ರಿಂದ 18 ಕೆಜಿಯಷ್ಟು ಇಳುವರಿಯನ್ನು ಪಡಿಬಹುದಾಗಿದೆ. ಈ ಉಳ್ಳಾಳ 1 ತಳಿ ಏನಿದೆ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಇದು ಸ್ವಲ್ಪ ತಡವಾಗಿ ನಮಗೆ ಇಳುವರಿ ಕೊಡುವಂಥದ್ದು. ಅಂದ್ರೆ ಇವಾಗ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ನಮಗೆ ಹೂ ಬಿಡುವಂಥದ್ದನ್ನು ನಾವು ಕಾಣ್ಬೋದು. ಮತ್ತೆ ಈಗ ಕೊಯ್ಲನ್ನು ಮಾಡೋದಾದ್ರೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಕೊಯ್ಲಿಗೆ ಬರುವಂಥದ್ದು. ಈ ಉಳ್ಳಾಳ 2 ಮತ್ತು 3 ಏನಿದೆ ಸ್ವಲ್ಪ ಬೇಗ ಕೊಯ್ಲಿಗೆ ಬರುತ್ತೆ. ಅಂದ್ರೆ ಈಗ ಮಾರ್ಚ್ ಏಪ್ರಿಲ್ ಅಲ್ಲೇ ನಮಗೆ ಕೊಯ್ಲಿಗೆ ಬರುವಂಥದ್ದು ಇದಿದೆ. ಮತ್ತೆ ನೆಕ್ಸ್ಟ್ ಅದು ಬಿಟ್ಟರೆ UN50 ಅಂತ ಇದೆ. UN50 ಅಂತ ಇದು ರಫ್ತಿಗೆ ಯೋಗ್ಯವಾದಂಥ ಒಂದು ಸೂಕ್ತವಾದಂಥ ಒಂದು ತಳಿ. ಅಂದ್ರೆ ಇವಾಗ ಸುಮಾರು ಇವಾಗ ಬೀಜವು ಕೂಡ 10 ಗ್ರಾಮ್ನಷ್ಟು ತೂಕವನ್ನು ಹೊಂದಿದೆ. ಹಾಗಾಗಿ ಇದನ್ನ ರಫ್ತಿಗೆ ಉಪಯೋಗಿಸ್ತಾ ಇದ್ದಾರೆ. ಈ ಭಾಗಕ್ಕೆ ಸೂಕ್ತವಾದಂಥ ಇಲ್ಲೇ ನೋಡ್ತೀರಿ, ಇವಾಗ ವೆಂಗೂರ್ಲಾ 4 ಮತ್ತೆ ವೆಂಗೂರ್ಲಾ 7 ಅನ್ನೋ ತಳಿಗಳನ್ನ ನಮ್ಮ ಚಳ್ಳಕೆರೆ ಗ್ರಾಮದಲ್ಲಿ ಹಲವಾರು ರೈತರು ಕೂಡ ಬೆಳೆದಿದ್ದಾರೆ. ಇದು ಈ ಭಾಗಕ್ಕೆ ಒಂದು ಸೂಕ್ತವಾದಂಥ ಒಂದು ತಳಿ ಅಂತ ಹೇಳ್ಬೋದು. ಯಾಕೆಂದ್ರೆ ವೆಂಗೂರ್ಲಾ 4 ಏನಿದೆ ಅಧಿಕ ಇಳುವರಿ ಕೊಡುವಂಥ ತಳಿ. ಇದರಲ್ಲೂ ಕೂಡ 15 ರಿಂದ 20 ಕೆಜಿಯಷ್ಟು ನಾವು ಇಳುವರಿಯನ್ನು ಪಡಿಬಹುದು. ಆದರೆ ಬೀಜದ ತೂಕ ಏನಿದೆ ಸ್ವಲ್ಪ ಕಡಿಮೆ. ಈಗ ವೆಂಗೂರ್ಲಾ 7ಗೆ ಹೋಲಿಸಿದ್ರೆ ವೆಂಗೂರ್ಲಾ 4 ಏನಿದೆ ಸುಮಾರು 7 ಗ್ರಾಮ್ ತೂಕವನ್ನು ತೂಗುತ್ತೆ. ಈ ವೆಂಗೂರ್ಲಾ 7 ಏನಿದೆ 9 ಗ್ರಾಮ್ ತೂಕವನ್ನು ತೂಗುತ್ತೆ. ಅಂದ್ರೆ 1 ಕೆಜಿಗೆ ಸುಮಾರು 120 ರಿಂದ 130 ಕೆಜಿ, 130 ಬೀಜಗಳು ಸೇರಿದ್ರೆ 1 ಕೆಜಿ ಆಗುತ್ತೆ. ಹೌದಾ? ಅದೇ ರೀತಿ ಈ ವೆಂಗೂರ್ಲಾ 7 ಏನಿದೆ ತೂಕ ಸ್ವಲ್ಪ ಜಾಸ್ತಿ ಇದೆ, ಅದು ವಿಶೇಷತೆ. ಮತ್ತೆ ಭಾಸ್ಕರ ಅನ್ನೋ ಒಂದು ತಳಿಗಳನ್ನು ಕೂಡ ಬಿಟ್ಟಿದ್ದಾರೆ. ಇದೇನಂದ್ರೆ ನೀವೆಲ್ಲ ಕೇಳಿರ್ಬೋದು.